ಮೇಡಮ್ ಹೇಳಿ ಮೇಡಮ್. ನಮಸ್ಕಾರ, ನನ್ನ ಹೆಸರು ಸುಮಿತ್ರಾ, ಕಲಬುರಗಿ ಜಿಲ್ಲೆ ಅಧ್ಯಕ್ಷರು. ಸರ್, ನಮ್ ಸಮಸ್ಯೆ ಏನಂದ್ರಿ, ಹೋರಾಟ ಮಾಡೋ ಮುಖ್ಯ ಉದ್ದೇಶ ಏನಂದ್ರಿ, ನಮ್ಮ ತಾಲೂಕ್ ಒಳಗ್ ಒಟ್ಟೆ ಗಾಡಿಗಳು ಚಾಲು ಇಲ್ರಿ ಸರ್. 200 ಮೇಲ್ಪಟ್ಟೆ ತಾಲೂಕು ಇದ್ರು ಏನೈತ್ರಿ, ಇಲ್ಲಿ ಒಂದ್ 50 ಪಂಚಾಯತಿ ಗ್ರಾಮ ಪಂಚಾಯತಿಗೆ ಅಷ್ಟೇ ಗಾಡಿ ಚಾಲು ಅವ. ಉಳಿದ ಪಂಚಾಯತಿ ಎಲ್ಲ ಗಾಡಿ ಬಂದವ ಸರ್. ಫಸ್ಟ್ ಬೇಡಿಕೆ ನಮ್ದು ಏನಂದ್ರೆ, ಎಲ್ಲಾ ಪಂಚಾಯತಿ ಯಾರ್ಯಾರ ನಾವು ಟ್ರೈನಿಂಗ್ ತಗೊಂಡಿದೆ ಎಲ್ಲರದು ಗಾಡಿ ಚಾಲು ಆಗ್ಬೇಕ್ರಿ ಮೊದಲ. ನೆಕ್ಸ್ಟ್ ಏನ್ರಿ, ಮಂತ್ಲಿ ಪೇಮೆಂಟ್ ಆಗ್ಬೇಕ್ರಿ ಸರ್. ನಮ್ಗ ನಾವ್ ಒಬ್ಬೊಬ್ಬರದು 12 ತಿಂಗಳ 14 ತಿಂಗಳ ತನ ಸ್ಯಾಲ್ರಿ ಪೆಂಡಿಂಗ್ ಅದ ರೀ ಸರ್. ನಾವು ಊರೆಲ್ಲಾ ಸ್ವಚ್ಛ ಮಾಡ್ತೀವ್ರಿ ಸರ್. ಸ್ವಚ್ಛ ಮಾಡಿದವರಿಗೆ ಪೇಮೆಂಟ್ ಕೊಡಲ್ಲ ಅಂದ್ರ ಇವ್ರು ಉಳಿದವ್ರಿಗೆಲ್ಲ ಬರೇ ಒಂದು ಕಾಟಕ್ರಿ, ಕಾಟ ಇದು ಕಸ ಕಾಟ ಮಾಡೋ ಕಾಟಕ್ರಿ ಇವ್ರು ಪಂಚಾಯತಿ ಪಿಡಿಒಗಳು 40-50 ಸಾವಿರ ತನ ಬಜೆಟ್ ಹಚ್ಚಿರ್ತಾರ. ಅದ್ರ ಖರ್ಚು ಆಗ್ಯದ ಅಂತ ಹೇಳಿ ಹಚ್ಚಿರ್ತಾರ್ರಿ. ಖಾಲಿ ಕಾಟಕ್ರಿ ಒಂದ್ ಕಾಟಕ ವರ್ಷಿಗೆ ನಮ್ದು 5 ಸಾವಿರ ಹಿಡಿದ್ರ ಒಂದ್ 60 ಸಾವಿರ ರೂಪಾಯಿ ಪೇಮೆಂಟ್ ಆಗ್ತದ್ರಿ ಸರ್. ಅಷ್ಟು ಕೊಡಕ್ ತಯಾರಿಲ್ರಿ. ನಾವ್ ಜೀವನ ಹೆಂಗ್ ಮಾಡ್ಬೇಕ್ರಿ ಸರ್? ಮೇನ್ ಅಂದ್ರೆ ಇವ್ರು ಸಿಒಗಳು ಅವ್ರಿಗೆ ಸಪೋರ್ಟ್ ಮಾಡಕತ್ತಾರ್ರಿ. ಏನೋ ಇವ್ರಿಗೆ ಪೇಮೆಂಟ್ ಕೊಡ್ತಾರೋ ಏನ್ ಕೊಡಲ್ಲೋ ಅನ್ನೋದನ್ನು ಗೊತ್ತಿಲ್ರಿ. ಆದ್ರೆ ಸಿಒ ಅವ್ರಿಗೆ ಸ್ಟ್ರಿಕ್ಟ್ ಆಗಿ ಇಲ್ಲಪ್ಪ ಇವ್ರು ಪೇಮೆಂಟ್ ಇದು ಆಗೇ ಬೇಕು ಅಂದ್ರೆ ಮಾಡ್ತಾರ ಪಿಡಿಒಸ್ಗಳ್ರಿ. ಈಗ 1 ವರ್ಷ ಐತ್ರಿ ಸರ್ ನಮಗ್ ಸ್ವಚ್ಛ ವಾಹಿನಿದವ್ರಿಗೆ ಟ್ರೈನಿಂಗ್ ಇಲ್ರಿ. ಮೊದಲೆಲ್ಲ ಸಾಹಸದವ್ರು ಇದ್ರು, ಸಾಹಸದವ್ರು ನಮಗ್ ಟ್ರೈನಿಂಗ್ ತಿಂಗಳ ಟ್ರೈನಿಂಗ್ ಕರಿತಿರು. ನಮ್ ಸಮಸ್ಯೆ ಏನ್ ಅನ್ನೋದ್ ನಾವ್ ಹೇಳ್ಕೊತಿದೇವ್ರಿ. ಈಗ ನಮ್ಗೆ ಯಾರ ಹತ್ರನೂ ಸಮಸ್ಯೆ ಹೇಳ್ಕೊಳಪ್ಲೇನೆ ಇಲ್ರಿ ಸರ್. ಒಂದೊಂದ್ ಪಂಚಾಯತಿ ಕೆಲಸ ಮಾಡ್ಕೋತಾರಿ, ಅವ್ರು ಪೇಮೆಂಟ್ ಕೇಳಕ್ ಹೋಗೋಣ, ನಿಮ್ಗೆ ಎದ್ರಾಗ ಹಾಕಿ ಪೇಮೆಂಟ್ ಕೊಡಮ್ಮಿ, ನಿಮ್ಗೆ ಎದ್ರಾಗಿಲ್ಲ. ಆದ್ರ ಮೊದಲಿಲ್ರಿ, ಇವ್ರು ಪ್ಲಾನ್ ಮಾಡಿ ನಮಗ್ ಗಾಡಿ ಮ್ಯಾಗ ತಗೋಬೇಕಿತ್ರಿ. ಇವ್ರು ಇದು ಅಡ್ವಾನ್ಸ್ ಆಗಿ ಗಾಡಿ ಮ್ಯಾಗ ತಗೊಂಡು ಈಗ ನಾವ್ ಕೆಲಸ ಮಾಡತ್ತಿದೇವ್ರ, ಕಂಟಿನ್ಯೂ ಪೇಮೆಂಟ್ ಇಲ್ಲ ಅಂದ್ರೆ ಮನ್ಯಾಗ್ರೆ ಹೆಂಗ್ ನಾವ್ ಮನಿ ನಡೆಸಬೇಕಾದ್ರೆ ಹೆಂಗ್ರಿ ಸರ್? ನಮ್ ಮಕ್ಕಳ ಎಜುಕೇಶನ್ ಅದ, ನಮ್ಮದು ಸಂಸಾರ ನಡಿಬೇಕು. ಒಂದೊಂದ್ ತಿಂಗಳು ಅವ್ರದೇ ಪೇಮೆಂಟ್ ಇರ್ಲಿಕ್ಕಂದ್ರ ಅವ್ರು ಕೆಲಸ ಮಾಡಪ್ಲೇ ಇರೀ, ದೊಡ್ಡ ಸ್ಟ್ರೈಕ್ ಮಾಡ್ತಾರ್ರಿ ಎಲ್ಲೆಲ್ಲೋ ಹೋಗಿ. ಅಲ್ಲಿ 5 ಸಾವಿರ ಪೇಮೆಂಟ್ ಕೊಡಕ್ಕಾಗಲ್ಲಾಗ್ಯದ್ರಿ ಇವ್ರಿಗೆ. ನಮಗ್ ತಿಂಗಳ ಪೇಮೆಂಟ್ ಬೇಕ್ರಿ. ನಮಗ್ 5 ಸಾವಿರದಾಗ ಜೀವನ ಸಾಗಿಸಾಗ ಆಗಲ್ಲ. 10 ಸಾವಿರ ಇಲ್ಲ 15 ಸಾವಿರ ತರ ನಮಗ್ ಪೇಮೆಂಟ್ ಬೇಕ್ರಿ ಸರ್. ಇಷ್ಟ ಆಗತ್ತಲ್ಲ. ನಾವು ಪಂಚಾಯತಿದವ್ರಿಗೆ ಏನ್ ಕೇಳ್ತಾರ, ನೀವು ಪಂಚಾಯತಿಗೆ ಸಂಬಂಧ ಇಲ್ಲ ಅಂತ ಕೇಳ್ತಾರ್ರಿ. ಅದು ಸಿಒ ಕೇಳ್ಬೇಕಲ್ರಿ, ಪಂಚಾಯತಿಗೆ ಸಂಬಂಧ ಇಲ್ಲ ಅಂದ್ರ ಏನ್ ಹೇಳ್ಬೇಕು? ನಾವು ಖರ್ಗೆ ಸರ್ ಬಲ್ಲ ಆಯ್ತು, ಕಮಿಷನರ್ ಮೇಡಮ್ ಬಲ್ಲ ಆಯ್ತು, ಎಲ್ಲ ಹೋಗ್ ಬಂದೇವ್ರಿ ಸರ್. ಅವ್ರು ಹೇಳಿದ್ರು ಇದು ಸಿಒ ಪಿಡಿಒಗಳು ಒಟ್ಟೆ ರೆಸ್ಪಾನ್ಸ್ ಮಾಡಲಾಗ್ಯಾರ ಸರ್. ನಮಗ ಅವ್ರ ಮಾತಿಗೂ ಕಿಮ್ಮತ್ ಇಲ್ರಿ ಇವ್ರಿಗೆ. ಸ್ವಚ್ಛ ವಾಹಿನಿದವ್ರ ಅಂದ್ರೆ ಏನೋ ಒಂದ್ ಕಸ ಅಂತ ತಿಳ್ಕೊಂಡಾರ ಸರ್ ಅವ್ರು. ಈ ಕಸ ಏನ್ ಅನ್ನೋದ್ ಅವ್ರಿಗೆ ನಾವು ತಿಳಿಸ್ತೇವ್ರಿ ಸರ್. ನಾವ್ ನಮ್ ಬೇಡಿಕೆಗಳು ಪೂರೈಕೆ ಆಗತ್ತನ ಇಲ್ಲಿ ನಾವು ಕದಲಲ್ರಿ ಸರ್. ನನ್ನ ಹೆಸರು ಸುಮಿತ್ರಾ ರೀ ಸರ್. ಎಲ್ಲರಿಗೆ ನನ್ನ ನಮಸ್ಕಾರಗಳು. ಕರ್ನಾಟಕ ಚಾಲಕರ ಒಕ್ಕೂಟ ಶಾಬತ್ ತಾಲೂಕಾ ಅಧ್ಯಕ್ಷ ಆಗಿರ್ತ ನಜ್ಮಾ ಬಾನು ನಾನು. ನಮ್ದು ಏನಪ್ಪಾ ಅಂತಂದ್ರ, ನಾವು ಸರ್ದಾರ್ ವಲ್ಲಭಾಯಿ ಪಟೇಲ್ ಅಲ್ಲಿ ನಿಂತ ಪಾದಯಾತ್ರಾ ಚಾಲು ಮಾಡಿ ಬಂದಿದ್ದೇವೆ. ನಮ್ಮ ಸಮಸ್ಯೆಗಳು ಬಹಳಷ್ಟು ಅದಾವ. ಹೇಳೋದ್ ಮುಖಾಂತರ ನಿಂತಂದ್ರ ಆಗಂಗಿಲ್ಲ. ಏನಪ್ಪಾ ಅಂತಂದ್ರ, ನಮಗ ಒಟ್ಟ ಪೇಮೆಂಟ್ ಸರಿಯಾಗಿ ಕೊಡ್ತಾ ಇಲ್ಲ, ಮತ್ತೆ ನಮಗ ಗಾಡಿಗಳು ಸರಿಯಾಗಿ ಕೊಡ್ತಾ ಇಲ್ಲ. ಮತ್ತೆ ಏನಪ್ಪಾ ಅಂತಂದ್ರ, ಅವ್ರೆಲ್ಲಷ್ಟು ಮಂದಿ ಕುಟ್ರುನು ಸಹ ವಾಪಸ್ ಕೀಲಿಗಳು ತೊಲತಾರ. ಆಯ್ತು ನಿಮ್ದು 6 ತಿಂಗಳ ತನ ನಿಮ್ದು ಟೆಂಡರ್ ಇತ್ತು, ಅದು ಟೆಂಡರ್ ಮುಗ್ದಿದೆ ಅದು ಅಂತ ಹೇಳಿ ತಗೊಳಕತ್ತಾರ ವಾಪಸ್. ಮತ್ ನಮಗ ಚಾವಿ ವಾಪಸ್ ಕಸ್ಕೊಂಡ್ ಕೇಸ್ ನಿಮ್ಗೆ ಪೇಮೆಂಟ್ ಆಗಲ್ಲ, ಪೇಮೆಂಟ್ ಮಾಡಲ್ಲ ಅದು ಅನ್ಲತ್ತ. ಈಗ ಬಹಳಷ್ಟು ಮಂದಿದು 20 ತಿಂಗಳ 15 ತಿಂಗಳ ಹಿಂಗ ಬಾಕಿ ಅವ ಪೇಮೆಂಟ್. ಕೇಳಕ್ಕೆ ಹೋದ್ರು ನಮಗೆ ಅದಕ್ ಕೊಡ್ಬೇಕ್ರಿ, ಅದಕ್ ಸಲುವಾಗಿ ಕೊಡ್ಬೇಕು. ನಿಮ್ಗ್ 6 ತಿಂಗಳ ಇತ್ತು, ತಗೊಂಡಿವಿ ಬಿಟ್ಟಿವಿ, ಈಗ ಅದಕ್ಕೆ ಅದಕ್ ಬರ್ಲತ್ತೀರಿ, ನಿಮ್ಗ್ ಪಂಚಾಯತಿ ಏನು ಸಂಬಂಧನೇ ಇಲ್ಲ ಅಂತ ಹೇಳ್ತಾ ಇದಾರೆ. ನಮ್ಗ್ ಪಿಡಿಒ ಸರ್ ಅವರು, ನಮ್ಗ್ ಡಿಮ್ಯಾಂಡ್ ಏನಪ್ಪಾ ಅಂತಂದ್ರೆ, ನಮಗ್ ಎಲ್ಲಷ್ಟು ಮಂದಿ ಪಂಚಾಯತಿ ಸಿಬ್ಬಂದಿ ಮಾಡ್ಬೇಕು, ಅವ್ರ ನಮಗ ಸಪೋರ್ಟ್ ಮಾಡ್ಬೇಕು. ಮತ್ ನಮಗ್ ಎಕ್ಸಾಕ್ಟ್ ಪೇಮೆಂಟ್ ಕೊಡ್ಬೇಕು, ಪೇಮೆಂಟ್ ಬಡಾಸ್ಬೇಕು. 5 ಸಾವಿರದಾಗ ನಮಗ್ ಮನಿ ಖರ್ಚ ನಡೆಯಂಗಿಲ್ಲ. 5 ಹೆಚ್ಚಿಗೆ ಆಗಿ ಎಷ್ಟ್ ಆತ ಅಷ್ಟ್ ಹೆಚ್ಚಿಗೆ ಮಾಡಿ ಕೊಡ್ಬೇಕು. ನಮ್ದು ಇಷ್ಟು ಬೇಡಿಕೆ ಅದ. ಥ್ಯಾಂಕ್ ಯು ಸರ್. ಕರ್ನಾಟಕ ಚಾಲಕರ ಒಕ್ಕೂಟ ಕಲಬುರಗಿ ಜಿಲ್ಲಾಧ್ಯಕ್ಷ ರುಕ್ಮಣ ರೆಡ್ಡಿ ಮಾತಾಡೋದು ಸರ್. ಏನಂದ್ರೆ, ಈಗ ಗ್ರಾಮ ಪಂಚಾಯತಿ ಸ್ವಚ್ಛ ವಾಹಿನಿದವ್ರು 1500 ಹಿಡ್ಕೊಂಡು 16 ತಿಂಗಳ ತನಕ ಪಗಾರ ಆಗಿಲ್ರಿ. ಆಮೇಲೆ ಪಿಡಿಒಗಳು ಮತ್ತು ಬಿಲ್ ಕಲೆಕ್ಟರ್ಗಳು, ಆಮೇಲೆ ಇವರು ಪೇಮೆಂಟ್ ಕೊಡು ಅಂದ್ರೆ ನಮ್ಮಲ್ಲಿ ಹ್ಯಾಂಗ್ ತೊಗೋಬೇಕು ಪೇಮೆಂಟ, ನೀವು ಕಸರ ಮಾಡ್ರಿ, ಮನಿ ಇದು ಮಾಡಿಕೆ ರೊಕ್ಕ ತೋರಿ ಅಂತಾರೆ. ಇಲ್ಲಿ ಗೌರ್ಮೆಂಟ್ ಪಗಾರ ಅಂತೂ ಕಾನೂನು ಪ್ರಕಾರ ಏನದ 15 ಹಿಡ್ಕೊಂಡು 16 ಸಾವಿರ ಸ್ಯಾಲ್ರಿ ಅದ್ರಿ. ಅದು ಆಟೆ ಕೊಡಲ್ಲ ಅವರು, 5 ಸಾವಿರ ಕೊಡ್ತಾರ. ಅದ್ರಾಗ 225 ಪಂಚಾಯತಿ ಅವ್ರಿ ಚಾಲೂ ಆಗಿದೆ, 115 ಪಂಚಾಯತಿ ಚಾಲೂ ಅವ್ರಿ. ಈಗ ಉಳಿದ ಪಂಚಾಯತಿ ಏನು ಚಾಲೂ ಇಲ್ಲ ಸರ್. ಇದಕ್ಕೆ ನಾವು ಅದಕ್ಕೆ ಉಗ್ರ ಹೋರಾಟ ಮಾಡ್ಲತ್ತೀವಿ. ಈಗ ಈ ದಿನಮಾನದಾಗ ಇವರು ನಮ್ಗೆ ಬೇಡಿಕೆಯನ್ನು ಈಗ ಸಾಲ್ವ್ ಮಾಡಲಿಲ್ಲಪ್ಪ ಅಂದ್ರೆ ಮುಂದಿನ ದಿನಮಾನದಾಗ ಜಿಲ್ಲಾ ಪಂಚಾಯತಿ ಮುತ್ತಿಗೆ ಹಾಕೋ ಕೆಲಸ ನಾವು ಮಾಡ್ತೀವಿ ಸರ್. ಈ ತಿಮ್ಮಾಪುರ ಸರ್ಕಲ್ ನಿಂತ ಇಲ್ಲಿ ಜಿಲ್ಲಾ ಪಂಚಾಯತಿ ಕಾರ್ಯಾಲಯ ಸರ್, ಪಾದ ಮುಖಾಂತರ ನಾವು ಬಂದಿದ್ದೇವೆ ಸರ್. ಯಾರ್ಯಾರು ಬಂದಿದ್ದೀರಾ?
ನಮ್ದು ಎಲ್ಲ ಮಹಿಳಾ ಅಧ್ಯಕ್ಷರು ಅಲ್ಲೇ ಎಲ್ಲ ತಾಲೂಕದಂತ ನಮ್ಮ ಗುಲ್ಬರ್ಗ ಜಿಲ್ಲಾದ ಏನೇನು ತಾಲೂಕು ಹೊಸ ತಾಲೂಕಿನಿಂದ ಎಲ್ಲ ಮಹಿಳಾದವ್ರು ಬಂದಾರ ಸರ್. ನಮ್ಮ ಜೆಂಟ್ಸ್ ಎಲ್ಲ ತಾಲೂಕು ಅಧ್ಯಕ್ಷರು ಹಾಗೂ ಸದಸ್ಯರು ಎಲ್ಲರೂ ಬಂದಾರ ಸರ್. ನಮ್ಮ ಹೆಸರು ಸರ್? ರುಕ್ಮಣ್ಣ ರೆಡ್ಡಿ, ಕಲಬುರಗಿ ಜಿಲ್ಲಾಧ್ಯಕ್ಷ.